ಈಗ ಮತ್ತೆ ಪತ್ರ ಬರಿ ಮತ್ತೆ ಪ್ರಶ್ನೆನೇ ಇರ್ತಿರಲಿಲ್ಲ. ಅದು ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತಿದೆ. ಫಸ್ಟ್ ಆಫ್ ಆಲ್ RSSನವರು ದೊಣ್ಣೆ ಹಿಡ್ಕತಾರೆ, ಅದು ಅವರ ಸಮವಸ್ತ್ರದ ಭಾಗ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ದೊಣ್ಣೆ ಹಿಡಿಯುವುದಕ್ಕೆ ಪೊಲೀಸರ ಅನುಮತಿ ಬೇಕಾ? ನೋಡಿ, ಆರ್ಮ್ಸ್ ಆ್ಯಕ್ಟ್ನ ಇಂತಿಂಥ ನಿಯಮಗಳ ಪ್ರಕಾರ ದೊಣ್ಣೆ ಹಿಡಿಯುವುದಕ್ಕೆ ಪೊಲೀಸರ ಅನುಮತಿ ಬೇಕು. ಆ ಪೊಲೀಸರ ಅನುಮತಿಯನ್ನು ಪಡೆಯದೆ ಇವರು ದೊಣ್ಣೆ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅಂತ ಬರೆದಿದ್ರೆ ಪತ್ರಕ್ಕೆ ನಾನು ಇನ್ನೊಂದು ಸ್ವಲ್ಪ ತೂಕ ಹೆಂಗೆ ತರ್ಬೋದಾಗಿತ್ತು ಇದಕ್ಕೆ ಅನ್ನೋದನ್ನು ಹೇಳ್ತಾ ಇರೋದು. ಆಕ್ರಮಣಕಾರಿ ಪ್ರದರ್ಶನ ನಡೆಸ್ತಾ ಇದ್ದಾರೆ ಅಂತ, ದೊಣ್ಣೆ ಹಿಡಿಯುವ ಮೂಲಕ ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ. ನೋಡಿ, ಇಲ್ಲೊಂದು ವಿಡಿಯೋ ಇದೆ. ದೊಣ್ಣೆ ಹಿಡಿದಂಥ RSSನ ಕಾರ್ಯಕರ್ತರು ಆಕ್ರಮಣಕಾರಿ ಮನೋಭಾವ ತೋರಿಸ್ತಾ ಇದ್ದಾರೆ, ಮುಗ್ಧ ಮಕ್ಕಳು ಮತ್ತು ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರ್ತಾ ಇದ್ದಾರೆ ಅಂತ ಹೇಳಿದರೆ ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರೇತರ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆ, ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳದಲ್ಲಿ RSS ಸಂಘಟನೆಯು ಶಾಖೆ, ಸಾಂಘಿಕ್ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರಿಯಾಂಕ ಖರ್ಗೆ ಅವರು ಇದನ್ನು ಹೇಳಿದ್ದಾರೆ. ಈ ಪತ್ರವನ್ನು ಪರಿಶೀಲಿಸಿ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವುದು ಅಂತ ಬರೆದು ಮುಖ್ಯಮಂತ್ರಿಗಳ ಸೈನ್ ಹಾಕಿ ಚೀಫ್ ಸೆಕ್ರೆಟರಿ ಅವರು ಕೊಟ್ಟಿದ್ದಾರೆ. ಈಗ ಚೀಫ್ ಸೆಕ್ರೆಟರಿ ಅವರು ಏನು ಪರಿಶೀಲನೆ ಮಾಡಬೇಕು ನೀವೇ ಹೇಳಿ? ಸರ್ಕಾರಿ ಕಾಲೇಜ್ ಇದೆ, ಅದರದೊಂದು ಸರ್ಕಾರಿ ಸ್ಕೂಲ್ ಇದೆ, ಅದರದೊಂದು ಮೈದಾನ ಇದೆಯಪ್ಪ. ಬೆಳಗ್ಗೆ ಸಂಜೆ ಅಕ್ಕಪಕ್ಕದ ಹುಡುಗ ಹುಡುಗಿಯರು ಆಟ ಆಡಕ್ಕೆ ಬರ್ತಾರೆ. ಅಲ್ಲಿ ವಾಲಿಬಾಲ್ ಆಡ್ತಾರೆ, ಖೋ ಖೋ ಆಡ್ತಾರೆ, ಕಬಡ್ಡಿ ಆಡ್ತಾರೆ. ಹಾಗೆ RSSನವ್ರು ಬರ್ತಾರೆ, ಅಲ್ಲೊಂದು ಶಾಖೆ ನಡೆಸ್ತಾರೆ, ಆಟ ಆಡ್ತಾರೆ, ಏನು ಶುಭಾಷಿತ ಹೇಳ್ತಾರೆ, ಒಂದಷ್ಟು ಮಾತಾಡ್ತಾರೆ, ಹೋಗ್ತಾರೆ. ಅದಕ್ಕೆ ಅವಕಾಶ ಇದೆ. ಯಾರೋ ಬಂದು ಒಂದಷ್ಟು ಹುಡುಗರು ಟೀಮ್ ಕಟ್ಕೊಂಡು ಬಂದು ಕ್ರಿಕೆಟ್ ಆಡದೆ, ವಾಲಿಬಾಲ್ ಆಡದೆ, ಖೋ ಖೋ ಆಡದೆ, ಅದಕ್ಕೆ ಅವಕಾಶ ಇದೆ. ಬಟ್ RSSನ ಇದಕ್ಕೆ ಅವಕಾಶ ಇಲ್ಲ ಅಂತ ಯಾವ ಕಾನೂನಿನಡಿಯಲ್ಲಿ ಹೇಳಬಹುದು? ಯಾವ ಕಾನೂನಿನಡಿಯಲ್ಲಿ ಹೇಳಬಹುದು? ಸರ್ಕಾರಿ ಕಚೇರಿ, ಶಾಲೆ, ಇನ್ನೊಂದಾಗಲಿ ಮತ್ತೊಂದಾಗಲಿ ಅಲ್ಲಿ ಧರ್ಮ ಪ್ರಚಾರಕ್ಕೆ, ಧಾರ್ಮಿಕ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅಂತ ಕಾನೂನು ಹೇಳ್ತಪ್ಪ. RSSನ ಶಾಖೆ ಧಾರ್ಮಿಕ ಚಟುವಟಿಕೆಯ, ಇದೊಂದು ಧಾರ್ಮಿಕ ಚಟುವಟಿಕೆ ಆದ್ದರಿಂದ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ವಾದ ಮಾಡೋದಕ್ಕೇನಾದರೂ ಪಾಸಿಬಿಲಿಟಿ ಇದೆಯಾ? ವಿ ಡೋಂಟ್ ನೋ. ತಮಗೆ ಬೆದರಿಕೆ ಕರೆಗಳು ಬರ್ತಾ ಇರೋದರ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಮಾತಾಡಿದ್ರು.